ರಾಜೀನಾಮೆ ಕೊಡ್ತಾರಂತ ಕೂಡ ಜಾಸ್ತಿ ಬರ್ತದೆ. ಏನಾಗ್ಬೋದು ಸರ್ ರಾಜಕೀಯ ಬದಲಾವಣೆ? CM ಬದಲಾವಣೆ ಬಗ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳಿಂದ ಕೂಡ ಅದೇ ಚರ್ಚೆಗಳು ನಡೀತಾ ಇತ್ತು. ಅವರ ಅಭಿವೃದ್ಧಿಗಿಂತ ಜಾಸ್ತಿ ಈ ಕುರ್ಚಿ ಕಾಳಗನೇ ನಡೀತಾ ಇತ್ತು. ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಮಗೇನು ಇವಾಗ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಮತ್ತು ಈಗ ಗ್ಯಾರಂಟಿಗಳು ಅಂತ ಏನು ಇವ್ರು ತಗೊಂಡ್ಬಂದರು. ಇವತ್ತು 10 ತಿಂಗಳ ಬಾಕಿ ಇದೆ. 36 ತಿಂಗಳಾಗಿದೆ ಈ ಸರ್ಕಾರ ರಚನೆ ಆಗಿ. 26 ತಿಂಗಳು ಇವರು ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳ ಹಣ ಇವತ್ತು ಒಬ್ಬೊಬ್ಬ ಮಹಿಳೆಗೆ 20,000 ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ. ಅಂದರೆ 1,26,00,000 ಮಹಿಳೆಯರಿಗೆ ಬಾಕಿ ಇದೆ. 25,000 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥವೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇಂಥ ಲೋಪದೋಷಗಳು ಕೂಡ ಯಾರೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಆಡಳಿತ ಮಾಡಿದರೆ ಕರ್ನಾಟಕ ರಾಜ್ಯದ ಜನರು ಒಳ್ಳೆಯದಾಗುತ್ತೆ. ಸೊ ಇದರಿಂದ JDS ಅಥವಾ BJPಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಏನಾದರೂ ತೊಂದರೆ ಆಗುತ್ತೆ? ಸುಳ್ಳುಗಳು ಹೇಳಿ ಬಂದು ಅದನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಲಾಭ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ಕರೆಕ್ಟಾಗಿದ್ದರೆ ಅನುಕೂಲ ಆಗುತ್ತೆ. ಸುಳ್ಳುಗಳೇ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳಿ ಇವತ್ತು ಯಾರಾದರೂ ಬಂದು ನಾವು ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. 36 ತಿಂಗಳು ಸರ್ಕಾರ ರಚನೆ ಆಗಿ 26 ತಿಂಗಳು ಕೊಟ್ಟಿದ್ದಾರೆ 2,2 ಸಾವಿರ. ಇನ್ನು 10 ತಿಂಗಳದ್ದು ಬಾಕಿ ಇಲ್ಲ, ಕೊಡಲಿಲ್ಲ. ಒಂದೊಂದು ಮಹಿಳೆಗೆ 20,000 ಬಾಕಿ ಇದೆ. 1,26,00,000 ಮಹಿಳೆಯರಿಗೆ ಬಾಕಿ ಇಟ್ಕೊಂಡಿದ್ದಾರೆ. 25,000 ಕೋಟಿ ಬಾಕಿ ಇದೆ. ಈ ರೀತಿ ವಿಚಾರಗಳಿದ್ದಾಗ ಜನ ಯಾರು ಕೂಡ ಒಪ್ಪೋದಿಲ್ಲ. ಸಹಜವಾಗಿ ಲಾಭ ಆಗುತ್ತೆ NDAಗೆ. ಓಕೆ ಸರ್.